ಡಾಕ್ಟ್ರೆ, ನಾನ್ ವೆಂಕಿ ದುಡ್ಡು ವಸೂಲಿಗೆ ಬಂದಿದ್ದೀನಿ. ಇವತ್ ಮಾತ್ರ ಯಾವುದೇ ಕಾರಣಕ್ಕೂ ಬರಿಗೈಲಿ ಹೋಗೋದಿಲ್ಲ. ನಾನು 2 ಲಕ್ಷ ರೆಡಿನಾ? ನಾ ರೆಡಿ. ನಾನು ನಿಮ್ ಹೆಂಡತಿ ಪ್ರೀತಿಸ್ತೀನಿ. ಅಂಕಲ್, ಪ್ರೀತಿಸ್ತೀನಿ ಅಲ್ಲ, ನೋಡಿದೀನಿ. ಅವನು ಹೇಳಿದ್ದೆ, ನಾನು ನಿಮ್ ಹೆಂಡತಿ ಕೈಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಹೋಗಿ ವಿಚಾರಿಸಿ. ಹೌದಾ ಅಂಕಲ್? ಹಾಗೆ ಹೇಳು, ನೀನೇ ಹೇಳಿದ್ಯಲ್ಲೋ. ನೋಡಿ ಡಾಕ್ಟ್ರೆ, ನಾನ್ ನಿಮ್ಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ನೀವು ನನ್ನ ಕೈಗೆ ಕೊಡ್ಬೇಕು. ಇಲ್ಲಿ ನನ್ನ ಹೆಂಡತಿ ಪಿಕ್ಚರ್ಗೆ ಬರೋದಿಲ್ಲ. ನನ್ನ ಜೊತೆ ಬಂದಿದ್ಲು. ರೀ ವೆಂಕಿ ಅವರೇ, ಹೋಗಿ ನಿಮ್ ಹೆಂಡತಿನ ಕೇಳಿ. ಇಲ್ಲ ರೀ, ಕೊಟ್ಟಿಲ್ಲ. ನೀವೇ ವೆಂಕಿ ತಾನೆ? ಹೌದು. ನಾನು ನಿಮ್ ಹೆಂಡತಿ ಕೈಗೆ 2 ಲಕ್ಷ ಕೊಟ್ಟಿದ್ದೀನಿ, ಹೋಗಿ ವಿಚಾರಿಸಿ. ನೋಡಿ ಡಾಕ್ಟ್ರೆ, ನೀವು ನನ್ನ ಸತಾಯಿಸ್ತಾ ಇದ್ದೀರಾ. ನೀವು ನನ್ನ ಕೈಗೆ ದುಡ್ಡು ಕೊಟ್ಟಿಲ್ಲ. ನನ್ನ ಹೆಂಡತಿನೂ ಕರ್ಕೊಂಡ್ ಬರ್ತೀನಿ, ನಮ್ಮ ಅಪ್ಪನ್ನು ಕರ್ಕೊಂಡ್ ಬರ್ತೀನಿ. ನಿಮ್ಮ ಅಪ್ಪ ICU ಇದಾರಂತ ಹೇಳಿದ್ರೆ? ಶ್ರೀ ಪರಮೇಶ್ ಅವರೇ, ಇವ್ರೇನೇನೋ ಮಾತಾಡಿದ್ರೆ ಇವ್ರ ಮಾತು ನಾನು ಕೇಳ್ಬೇಕಂದ್ರೆ. ನೋಡಿ ವೆಂಕಿ ಅವರೇ, ಹಿರಿಯರು ಹಾಗೆಲ್ಲ ಸುಳ್ಳು ಹೇಳಲ್ಲ. ನಿಮ್ ಹೆಂಡತಿ ಕೈಲಿ ದುಡ್ಡು ಕೊಟ್ಟಿದಾರಂತೆ, ನಿಮ್ ಹೆಂಡತಿನ ಕರ್ಕೊ ಬನ್ನಿ. ಅವ್ರು ಒಂದ್ ವೇಳೆ ನನ್ನ ಕೈ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆ 2 ಲಕ್ಷ ರೂಪಾಯಿನ ನಾನ್ ನಿಮಗೆ ಕೊಡ್ತೀನಿ. ಎಂತ ಕೆಲಸ ಆಗೋಯ್ತು. 2 ಲಕ್ಷ ಸಿಗುತ್ತೆ ಅಂತ ಖುಷಿಯಾಗಿದ್ರೆ ಹೆಂಡತಿ ಕರ್ಕೊಂಬ ಅಂತ ಹೊಸ ಫಿಟ್ಟಿಂಗ್ ಇಟ್ಬಿಟ್ರಲ್ಲ. ಮದ್ವೆನೇ ಆಗಿಲ್ಲ, ಹೆಂಡತಿನ ಇನ್ನೆಲ್ಲಿಂದ ಕರ್ಕೊಂಬರ್ಲಿ? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಡೈರೆಕ್ಟರ್ ದಾಮೋದರ್ ಅವ್ರ ಮನೆ ಹೇಳ್ತೀರಾ? ಹೋ, ನೀವು ಆಕ್ಟಿಂಗ್ ಚಾನ್ಸ್ ಕೇಳ್ಕೊಂಡ್ ಬಂದಿದ್ದೀರಾ? ಹೌದು ಸರ್, ನನಗೆ ಸಿನಿಮಾದಲ್ಲಾಗ್ಲಿ ಅಥವಾ ಸೀರಿಯಲ್ ಅಲ್ಲಾಗ್ಲಿ ಒಂದ್ ಚಾನ್ಸ್ ಬೇಕಿತ್ತು ಸರ್. ನೀವು ಡೈರೆಕ್ಟರಾ ಸರ್? ಹೌದು, ನಾನ್ ಡೈರೆಕ್ಟರ್. ನಮಸ್ಕಾರ ಸರ್, ನನ್ನ ಹೆಸರು ಕಲಾ ಅಂತ. ನಿಮ್ ಹೆಸರು? ನನ್ನ ಹೆಸರು ವೆಂಕಿ ಅಂತ. ಈಗ ಇಟ್ಕೊಂಡೋಳು ಇರೋ ತನಕ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಸಿನಿಮಾಗೆ ಒಳ್ಳೆ ನಟ ನಟಿ ಇರ್ಬೇಕಾಗಿದ್ದಾರೆ. ಸರ್, ನಾನು ಒಳ್ಳೆ ಆರ್ಟಿಸ್ಟ್ ಸರ್, ನನ್ಗೂ ತುಂಬಾ ಆಸಕ್ತಿ ಇದೆ. ಒಂದೇ ಒಂದ್ ಪಾತ್ರ ಕೊಡಿ ಸರ್. ಆಯ್ತು, ಆದ್ರೆ ನಿಮ್ಗೊಂದು ಚಾಲೆಂಜು. ನಾನೊಂದು ಸೀನ್ ಹೇಳ್ತೀನಿ, ಅದರಲ್ಲಿ ನೀವು ಆಕ್ಟ್ ಮಾಡಿ ನಿಮ್ ಟ್ಯಾಲೆಂಟ್ ತೋರಿಸ್ಬೇಕು. ಆ ಸೀನಲ್ಲಿ ನೀವು ನನ್ನ ಹೆಂಡತಿ ಪಾತ್ರ ಮಾಡ್ಬೇಕು. ಏನ್ರಿ ವೆಂಕಿ? ರೀ ಪರಮೇಶ್ವರ್, ಇವಳೆ ನನ್ನ ಸ್ವಂತ ಹೆಂಡತಿ. ಸ್ವಂತ ಹೆಂಡತಿ ಅಂತ ಒತ್ತಿ ಹೇಳ್ದಾಗ್ಲೇ ಎಂತ ಹೆಂಡತಿ ಅಂತ ಅನುಮಾನ ಬರುತ್ತೆ. ನೋಡಿ, ನನ್ನ ಹೆಂಡತಿ ಕೈಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಅಂದ್ರಿ, ಈಗ ಇವಳು ಕೊಟ್ಟಿಲ್ಲ ಅಂತಿದ್ದಾಳೆ. ಮಾತಿಗೆ ತಪ್ಪಬೇಡಿ, ನನ್ನ 2 ಲಕ್ಷ ರೂಪಾಯಿ ಕೊಡಿ. ಸೀರಿಯಲ್ ಅಲ್ಲಿ, ಸಿನಿಮಾಗಳಲ್ಲಿ ಇಂಥ ಮದ್ವೆ ಆಗೋದು ಸಹಜ. ಆದ್ರೆ ಇವಳನ್ನ ನಮ್ಮನೆ ಕರ್ಕೊಬಂದು ಸ್ವಂತ ಹೆಂಡತಿ ಅಂತಿದೆಯಲ್ಲ, ಇದು ಅಸಹಜ. ರೀ ಪರಮೇಶ್ವರ್, ನಿಮ್ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ಹೋದ್ವಾರ ಇವಳು ನನ್ನ ಹೆಂಡತಿ ಆಗಿದ್ಲು. ಎಲ್ಲಿ? ಸೀರಿಯಲ್ ಅಲ್ಲಿ. ಅಂದ್ರೆ ಇವಳು ನಿಮ್ಗೆ ಗೊತ್ತಾ? ನಾನು ಇವಳು 2-3 ಸಿನಿಮಾದಲ್ಲಿ ಗಂಡ ಹೆಂಡತಿಯಾಗಿ ಆಕ್ಟ್ ಮಾಡಿದೀವಿ. ಪರಮೇಶ್ವರ್ ಅವರೇ, ಇಲ್ಲೂ ಅಷ್ಟೇ, ನಾನು ಆಕ್ಟ್ ಮಾಡಕ್ಕೆ ಬಂದೆ. ಯಾವ್ದೋ ಸೀನ್ ಇದೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಎಂತ ಸೀನು? ಪರಮೇಶ್ವರ್ ಅವರೇ, ನಿಮ್ಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ, ಇವಾಗ ಸದ್ಯಕ್ಕೆ ನನ್ಗೆ ದುಡ್ಡು ಬರೋದಿದೆ, ನನ್ ಹೆಂಡತಿ ತರ ಆಕ್ಟ್ ಮಾಡು ಅಂತ ಹೇಳಿ ಕರ್ಕೊಂಡ್ ಬಂದ್ರು, ಅದಕ್ಕೆ ಬಂದೆ. ಹಾಗೇನಿಲ್ಲ. ಸುಮ್ನೆ ಸಾಕು. ಕಲಾ, ನಾನ್ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀನಿ. ಸದ್ಯಕ್ಕೆ ನಿನ್ ಕೂತಿರು, ಅವ್ರು ಬರ್ತಾರೆ. ಯಾರು ಬರ್ತಾರೆ? ಕಾಸು ಕೊಡೋಣ? ಅಲ್ಲ, ಜೈಲಿಗೆ ಹಾಕೋ ಪೊಲೀಸ್ನವರು. ನೋಡಿದ್ಯಾ, ಚೈತಲ್ಲಿ ನಿನ್ ಪಕ್ಕದಲ್ಲೇ ಇದ್ದಾರೆ. ನಾನು ಹೇಳಿದ ತರಾನೇ ಡ್ರೆಸ್ ಮಾಡ್ಕೊಂಡಿದ್ದಾರೆ. ನೀನು ಕಣ್ಣಿದ್ರೆ ನೋಡು. ರೇ ಸ್ವಾಮಿ, ನನ್ನ ಹೆಂಡತಿನ ನೀವು ಈ ತರ ಗಮನಿಸ್ತಾ ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀ ಈ ತರ ಮಾತಾಡೋದು ನನಗೂ ಇಷ್ಟ ಇಲ್ಲ. ಹೆಂಡತಿನ ಸರಿಯಾಗಿ ನೋಡ್ಕೋಬೇಕಯ್ಯ, ಇಲ್ಲಿದ್ರೆ ಬೇರೆಯವರು ನಿನ್ನ ಹೆಂಡತಿನ ನೋಡ್ಕೊಂಡ್ಬಿಡ್ತಾರೆ. ಈಗ ಆಗ್ತಾ ಇರೋದು ಅದೇ. ಆದ್ರೆ ನೀನ್ ಯಾಕೆ ನಿನ್ನ ಹೆಂಡತಿನ ಸರಿಯಾಗಿ ನೋಡ್ಕೋತಾ ಇಲ್ಲ? ನೀನ್ ಅವಳನ್ನ ಸರಿಯಾಗಿ ನೋಡ್ಕೊಂಡಿದ್ರೆ ಅವಳು ಯಾಕಯ್ಯ ನನ್ನ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊತಾ ಇದ್ಲು? ಏನಮ್ಮ, ಅವ್ರನ್ನ ನಡೆಸಿ ತಲೆ ಕೆಡ್ಸ್ಬಿಟ್ಟಿದ್ಯಾ? ರೀ, ಅವ್ರೊಬ್ರೆ ನಡಿಬಾರ್ದು. ನಡೆಯುವಾಗ ಮತ್ತೆ ಬಿದ್ರೆ ನಮ್ಗೆ ಕಷ್ಟ ಆಗಲ್ವಾ? ಈಗ ನಾನ್ ನಡಿಬೇಕು, ನನಗೆ ಸಹಾಯ ಮಾಡೋರು ಯಾರಿದ್ದಾರೆ? ಅಯ್ಯೋ, ನಾನ್ ಇದ್ದೀನಲ್ಲ, ನಾನ್ ನಡೆಸ್ತೀನಿ. ನಿಮ್ ಕಾಲ್ನ ಸರಿ ಮಾಡ್ತೀನಿ. ಅದು ನಿಮ್ ಕಾಲಲ್ಲ, ನನ್ ಕಾಲು ಅನ್ಕೋತೀನಿ. ಒಂದ್ ನಿಮಿಷ ಇರಿ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತಾರೆ. ಅದು ನಿನ್ ಜೊತೆ ಇದ್ರೆ ಮಾತ್ರ ಸಾಧ್ಯ. ನೀವ್ ಹೀಗೆಲ್ಲ ಮಾತಾಡಬಾರ್ದು. ನನಗ್ ಮದ್ವೆ ಆಗಿದೆ ಅನ್ನೋದನ್ನ ನೀವು ಮರಿಬೇಡಿ. ಈಗ ನೀವು ಪೇಷಂಟು, ನಾನ್ ನರ್ಸು ಅಷ್ಟೇ. ಅಯ್ಯೋ ರಾಮ, ಎಷ್ಟು ಜನ ಮದ್ವೆ ಆದವರು ಗಂಡನ ಬಿಟ್ಟು ಬೇರೆಯವ್ರನ್ನ ಕಟ್ಕೊಂಡಿಲ್ಲ, ನೀನೇ ಹೇಳು. ಆತರ ಆಗೋದು ಉಂಟಾ? ಉಂಟು. ಇಲ್ಲಿ ಪ್ರೀತಿ ಮುಖ್ಯ. ಪ್ರೀತಿ ಯಾವ ಕಡೆ ಹರಿಯುತ್ತೋ ಆ ಕಡೆ ನಾವು ಹೋಗ್ಲೇಬೇಕು. ಆ ಗುಂಡಣ್ಣ ಒಬ್ಬ ಹುಚ್ಚ. ಯಾರು ಹೇಳಿದ್ರು? ನಾ ಹೇಳ್ತಾ ಇದ್ದೀನಲ್ಲ, ಹಾಗಂತ ಬೇಕಾದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತೀನಿ ನಾನು. ಒಂದು ಕೊರತೆಗಳನ್ನ, ಕಾಯಿಲೆಗಳನ್ನೆಲ್ಲನೂ ಪಟ್ಟಿ ಮಾಡಿ ಡಿವೋರ್ಸ್ ಅಪ್ಲೈ ಮಾಡ್ಬಿಡೋಣ. 1 ವಾರದಲ್ಲಿ ಡಿವೋರ್ಸ್ ಸಿಕ್ಕಿಬಿಡತ್ತೆ. ಆಮೇಲೆ ನೀನೇ ಹೆಂಡತಿ, ನಾನೇ ಗಂಡ. ದೇವರೇ ದೇವ ಕನಸ.